ಈಗ ಸಾಮಾನ್ಯ ಜ್ಞಾನದ ಮೇಲಿನ ಪ್ರಶ್ನೆಗಳು 401ರಿಂದ 826ರವರೆಗೆ. 401ನೇ ಪ್ರಶ್ನೆಯಿಂದ ಪ್ರಾರಂಭ. ಈಗ ವಾಯುವಿನಲ್ಲಿ ಆರ್ದ್ರತೆಯನ್ನು ಅಳೆಯುವ ಸಾಧನ ಯಾವುದು? ಹೈಗ್ರೋಮೀಟರ್. ಹೃದಯ ಮತ್ತು ಶ್ವಾಸಕೋಶದ ಬಡಿತವನ್ನು ಕೇಳಿ ಅವಲೋಕಿಸಲು ಬಳಸುವ ಸಾಧನ ಯಾವುದು? ಸ್ಟೆಥೋಸ್ಕೋಪ್. 2017ರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಿತು? ಮೈಸೂರು. ಮೈಸೂರಿನಲ್ಲಿ ನಡೆದ 83ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿದ್ದರು? ಚಂದ್ರಶೇಖರ್ ಪಾಟೀಲ್. 2018ರಲ್ಲಿ 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಿತು? ಧಾರವಾಡ. ಭಾರತದ ಜನಸಾಂದ್ರತೆ ಎಷ್ಟು? 382 ಪ್ರತಿ ಚದರ ಕಿಲೋಮೀಟರ್. ಭಾರತದಲ್ಲಿ ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯ ಯಾವುದು? ಉತ್ತರ ಪ್ರದೇಶ. ಜನಸಂಖ್ಯೆಯಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಸಿಕ್ಕಿಂ. ಅಂತರಿಕ್ಷಯಾನ ಮಾಡಿದ ಪ್ರಥಮ ಮಹಿಳೆ ಯಾರು? ಕಲ್ಪನಾ ಚಾವ್ಲಾ. ಶಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದವರು ಯಾರು? ಎಡ್ವರ್ಡ್ ಜನ್ನರ್. ವಾಯುಭಾರ ಮಾಪಕವನ್ನು ಕಂಡುಹಿಡಿದವರು ಯಾರು? ಟಾರಿ ಶೆಲ್ಲಿ. ಗಂಧಕದ ರಾಸಾಯನಿಕ ಸಂಕೇತ ಯಾವುದು? ಎಸ್. ಜಲಜನಕದ ರಾಸಾಯನಿಕ ಸಂಕೇತ ಯಾವುದು? ಎಚ್. ಆಮ್ಲಜನಕದ ರಾಸಾಯನಿಕ ಸಂಕೇತ ಯಾವುದು? ಓ. ಸಾರಜನಕದ ರಾಸಾಯನಿಕ ಸಂಕೇತ ಯಾವುದು? ಎನ್. ಸೋಡಿಯಂನ ರಾಸಾಯನಿಕ ಸಂಕೇತ ಯಾವುದು? ಎನ್ಎ. ಮಹಾತ್ಮ ಗಾಂಧೀಜಿಯವರ ಸಮಾಧಿ ಸ್ಥಳಕ್ಕೆ ಏನೇನವರು? ರಾಜ್ಘಾಟ್. ಅಜಯ್ ಘಾಟ್ ಇದು ಯಾರ ಸಮಾಧಿ ಸ್ಥಳ? ಮುರಾರ್ಜಿ ದೇಸಾಯಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಮಾಧಿ ಸ್ಥಳ ಯಾವುದು? ವಿಜಯ್ ಘಾಟ್. ಶಾಂತಿನಿಕೇತನ ಇದು ಯಾರ ಸಮಾಧಿ ಸ್ಥಳ? ರವೀಂದ್ರನಾಥ್ ಟ್ಯಾಗೋರ್. ಚೈತ್ರ ಭೂಮಿ ಇದು ಯಾರ ಸಮಾಧಿ ಸ್ಥಳ? ಅಂಬೇಡ್ಕರ್. ಸಿಖ್ ಧರ್ಮದ ಪವಿತ್ರ ಗ್ರಂಥ ಯಾವುದು? ಗುರು ಗ್ರಂಥ ಸಾಹೇಬ್. ಸಿಖ್ ಧರ್ಮದ ಪೂಜಾ ಸ್ಥಳ ಯಾವುದು? ಗುರುದ್ವಾರ. ಭಾರತ ದೇಶದ ರಾಷ್ಟ್ರೀಯ ಘೋಷಣೆ ಯಾವುದು? ಸತ್ಯಮೇವ ಜಯತೆ. ಭಾರತದ ಈಗಿನ ರಾಷ್ಟ್ರಧ್ವಜದ ನಿರ್ಮಾಪಕನ ಹೆಸರೇನು? ತಿಂಗಾಳಿ ವೆಂಕಯ್ಯ. ಪಕ್ಷಶಾಸ್ತ್ರದ ಪಿತಾಮಹ ಎಂದು ಯಾರಿಗೆ ಕರೆಯುತ್ತೇವೆ? ಸಲೀಂ ಅಲಿ. ವಚನ ಸಂಪಾದನೆ ಪಿತಾಮಹ ಎಂದು ಯಾರಿಗೆ ಕರೆಯುತ್ತೇವೆ? ಪಗು ಹಳಕಟ್ಟಿ. ಕ್ಷಿಪಣಿಯ ಪಿತಾಮಹ ಎಂದು ಯಾರಿಗೆ ಕರೆಯುತ್ತೇವೆ? ಅಬ್ದುಲ್ ಕಲಾಂ. ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತೇವೆ? ರೋಜನ್ ಬೇಕನ್. ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯುತ್ತೇವೆ? ಹೆರೋಡೋಟಸ್. ಭೌತಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತೇವೆ? ಸರ್ ಐಸಾಕ್ ನ್ಯೂಟನ್. ವೀರಭೂಮಿ ಇದು ಯಾರ ಸಮಾಧಿ ಸ್ಥಳ? ರಾಜೀವ್ ಗಾಂಧಿ. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಎಂ ಗೋವಿಂದಪ್ಪ. ಕನ್ನಡದ ರಾಷ್ಟ್ರಕವಿಗಳನ್ನು ಹೆಸರಿಸು. ಎಂ ಗೋವಿಂದಪ್ಪ, ಕುವೆಂಪು, ಜಿ.ಎಸ್. ಶಿವರುದ್ರಪ್ಪ. ಜ್ಞಾನಪೀಠ ಪ್ರಸಿದ್ಧಿ ಪಡೆದುಕೊಂಡ ಕನ್ನಡದ ಕವಿಗಳನ್ನು ಹೆಸರಿಸು. ಕುವೆಂಪು, ಶ್ರೀ ರಾಮಾಯಣ ದರ್ಶನಂ 1967. ದರಾ ಬೇಂದ್ರೆ ನಾಕುತಂತಿ 1973. ಶಿವರಾಮ್ ಕಾರಂತ್ ಮುಖಜ್ಜಿಯ ಕನಸುಗಳು 1977. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಚಿಕ್ಕವೀರ ರಾಜೇಂದ್ರ 1983. ವಿಕ್ರು ಗೋಕಾಕ್ ಭಾರತ ಸಿಂಧು ರಶ್ಮಿ 1990. ಯು ಆರ್ ಅನಂತಮೂರ್ತಿ ಸಮಗ್ರ ಸಾಹಿತ್ಯ 1994. ಗಿರೀಶ್ ಕಾರ್ನಾಡ್ ಸಮಗ್ರ ಸಾಹಿತ್ಯ 1998. ಚಂದ್ರಶೇಖರ್ ಕಂಬಾರ್ ಸಮಗ್ರ ಸಾಹಿತ್ಯ 2010. ದಾನ ಚಿಂತಾಮಣಿ ಎಂದು ಯಾರನ್ನು ಕರೆಯುತ್ತೇವೆ? ಅತ್ತಿ ಮಬ್ಬೆ. ಕನ್ನಡದ ಕುಲಪುರೋಹಿತ ಎಂದು ಯಾರನ್ನು ಕರೆಯುತ್ತೇವೆ? ಆಲೂರು ವೆಂಕಟರಾವ್. ಕರ್ನಾಟಕದ ಕೇಸರಿ ಎಂದು ಯಾರನ್ನು ಕರೆಯುತ್ತೇವೆ? ಗಂಗಾಧರರಾವ್ ದೇಶಪಾಂಡೆ. ಅಭಿನವ ಪಂಪ ಎಂದು ಯಾರನ್ನು ಕರೆಯುತ್ತೇವೆ? ನಾಗಚಂದ್ರ. ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರಿಗೆ ಕರೆಯುತ್ತೇವೆ? ಬಸವಣ್ಣ. ಕನ್ನಡದ ಆಸ್ತಿ ಎಂದು ಯಾರನ್ನು ಕರೆಯುತ್ತೇವೆ? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಸಾವಿರ ಹಾಡುಗಳ ಸರ್ದಾರ ಎಂದು ಯಾರನ್ನು ಕರೆಯುತ್ತೇವೆ? ಬಾಳಪ್ಪ ಹುಕ್ಕೇರಿ. ಕವಿ ಚಕ್ರವರ್ತಿ ಎಂದು ಯಾರನ್ನು ಕರೆಯುತ್ತೇವೆ? ರನ್ನ. ಕನ್ನಡದ ಆದಿಕವಿ ಯಾರು? ಪಂಪ. ಉಭಯ ಚಕ್ರವರ್ತಿ ಎಂದು ಯಾರನ್ನು ಕರೆಯುತ್ತೇವೆ? ಹೊನ್ನ. ಕನ್ನಡದ ಪ್ರೇಮ ಕವಿ ಎಂದು ಯಾರನ್ನು ಕರೆಯುತ್ತೇವೆ? ಕೆ.ಎಸ್. ನರಸಿಂಹಸ್ವಾಮಿ. ಕನ್ನಡದ ಕಬೀರ ಎಂದು ಯಾರನ್ನು ಕರೆಯುತ್ತೇವೆ? ಶಿಶುನಾಳ ಶರೀಫ್. ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತೇವೆ? ಮಂಜಪ್ಪ ಹರ್ಡೇಕರ್. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಕುವೆಂಪು. ಪಂಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಕವಿ ಯಾರು? ಕುವೆಂಪು. ಕರ್ನಾಟಕದ ಮೊದಲ ರಾಜ್ಯಪಾಲ ಯಾರು? ಜಯಚಾಮರಾಜೇಂದ್ರ ಒಡೆಯರ್. ಕರ್ನಾಟಕದಿಂದ ಭಾರತ ರಾಷ್ಟ್ರಪತಿಗೆ ಆಯ್ಕೆಗೊಂಡ ಮೊದಲ ಕನ್ನಡಿಗ ಯಾರು? ಉಪರಾಷ್ಟ್ರಪತಿ. ಬಿಡಿ ಜತ್ತಿ. ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ವಿಶ್ವವಿದ್ಯಾಲಯ ಯಾವುದು? ಮೈಸೂರು. ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಲನಚಿತ್ರ ಯಾವುದು? ಬೇಡರ್ ಕಣ್ಣಪ್ಪ. ಅಚ್ಚ ಕನ್ನಡದ ಮೊದಲ ದೊರೆ ಯಾರು? ಮಯೂರವರ್ಮ. ಕನ್ನಡದ ಮೊದಲ ಕವಿ ಯಾರು? ಪಂಪ. ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಕೃತಿ ಯಾವುದು? ಕವಿರಾಜ ಮಾರ್ಗ. ಕನ್ನಡದ ಮೊದಲ ನಾಟಕ ಯಾವುದು? ಮಿತ್ರವಿಂದ ಗೋವಿಂದ. ಕನ್ನಡದ ಮೊದಲ ಕವಿತ್ರಿ ಯಾರು? ಅಕ್ಕ ಮಹಾದೇವಿ. ಕನ್ನಡದ ಮೊದಲ ಕಾದಂಬರಿ ಯಾವುದು? ಇಂದಿರಾಬಾಯಿ. ಕನ್ನಡದ ಮೊದಲ ಕಾವ್ಯ ಯಾವುದು? ಆದಿಪುರಾಣ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ವಡ್ಡಾರಾಧನೆ. ಕನ್ನಡದಲ್ಲಿ ಮೊದಲು ಕಥೆ ಬರೆದವರು ಯಾರು? ಪಂಚೆ ಮಂಗೇಶರಾಯರು. ಹೊಸ ಕನ್ನಡದ ಮೊದಲ ಮಹಾಕಾವ್ಯ ಯಾವುದು? ಶ್ರೀ ರಾಮಾಯಣ ದರ್ಶನಂ.
ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು? ಎಚ್ ವಿ ನಂಜುಂಡಯ್ಯ. ಕನ್ನಡದ ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟನ್ನು ರಚಿಸಿದವರು ಯಾರು? ಆರ್ ಎಫ್ ಕಿಟೇಲ್. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕವಿ ಯಾರು? ಕುವೆಂಪು. ಕನ್ನಡದ ಮೊದಲ ವಿಶ್ವಕೋಶ ಯಾವುದು? ವಿವೇಕ ಚಿಂತಾಮಣಿ. ಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ಮತ್ತು ಯಾವಾಗ ನಡೆಯಿತು? ಬೆಂಗಳೂರು 1915. ಇದರ ಅಧ್ಯಕ್ಷತೆಯನ್ನು ಎಚ್ ವಿ ನಂಜುಂಡಯ್ಯ. ಸೀರೆಗಳಿಗೆ ಪ್ರಸಿದ್ಧವಾದ ಕರ್ನಾಟಕದ ಸ್ಥಳ ಯಾವುದು? ಇಲ್ಕಲ್ ಮತ್ತು ಮೊಳಕಾಲು. ಮೊಳಕಾಲ್ಮೂರು. ಕುಂದಾನಗರಿ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಬೆಳಗಾವಿ. ಗೊಂಬೆ ಅಥವಾ ಆಟಿಕೆಗಳ ತಯಾರಿಕೆ ಪ್ರಸಿದ್ಧವಾದ ಸ್ಥಳ ಯಾವುದು? ಚನ್ನಪಟ್ಟಣ. ಮೆಣಸಿನಕಾಯಿಗೆ ಪ್ರಸಿದ್ಧವಾದ ಸ್ಥಳ ಯಾವುದು? ಬ್ಯಾಡಗಿ. ರೇಷ್ಮೆ ಸೀರೆಗಳಿಗೆ ಪ್ರಸಿದ್ಧವಾದ ಸ್ಥಳ ಯಾವುದು? ಕೊಳ್ಳೇಗಾಲ. ಮದ್ದೂರು ಯಾವುದಕ್ಕೆ ಪ್ರಸಿದ್ಧ? ವಡೆಗೆ. ಧಾರವಾಡ ಯಾವುದಕ್ಕೆ ಪ್ರಸಿದ್ಧ? ಪೇಡ ಮತ್ತು ಎಮ್ಮೆಗಳಿಗೆ. ಮುಧೋಳ ಯಾವುದಕ್ಕೆ ಪ್ರಸಿದ್ಧ? ನಾಯಿ. ಕದಂಬರ ರಾಜಧಾನಿ ಯಾವುದಾಗಿತ್ತು? ಬನವಾಸಿ. ಕದಂಬ ಮನೆತನದ ಸ್ಥಾಪಕ ಯಾರು? ಮಯೂರವರ್ಮ. ಕದಂಬರ ರಾಜಧಾನಿ ಯಾವುದಾಗಿತ್ತು? ಗಂಗರ ರಾಜಧಾನಿ ಯಾವುದಾಗಿತ್ತು? ತಲಕಾಡು. ಗಂಗಾ ಮನೆತನದ ಸ್ಥಾಪಕ ಯಾರು? ಪಂಗುಣಿವರ್ಮ. ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವುದಾಗಿತ್ತು? ಬಾದಾಮಿ. ಬಾದಾಮಿ ಚಾಲುಕ್ಯರ ಮನೆತನದ ಸ್ಥಾಪಕ ಯಾರು? ಜಯಸಿಂಹ. ಇಮ್ಮಡಿ ಪುಲಕೇಶಿ ಯಾವ ಮನೆತನದ ಪ್ರಸಿದ್ಧ ಅರಸ? ಬಾದಾಮಿ ಚಾಲುಕ್ಯ. ರಾಷ್ಟ್ರಕೂಟರ ರಾಜಧಾನಿ ಯಾವುದಾಗಿತ್ತು? ಮಾನ್ಯಕೇಟ. ರಾಷ್ಟ್ರಕೂಟ ಮನೆತನದ ಸ್ಥಾಪಕ ಯಾರು? ದಂತಿದುರ್ಗ. ಅಮೋಘ ವರ್ಷ ರೂಪಕ ಯಾವ ರಾಜ ಮನೆತನದ ಪ್ರಸಿದ್ಧ ಅರಸ? ರಾಷ್ಟ್ರಕೂಟ. ಕಲ್ಯಾಣ ಚಾಲುಕ್ಯರ ರಾಜಧಾನಿ ಯಾವುದಾಗಿತ್ತು? ಕಲ್ಯಾಣ. ಕಲ್ಯಾಣ ಚಾಲುಕ್ಯರ ಮನೆತನದ ಸ್ಥಾಪಕ ಯಾರು? ತೈಲಪ್ಪ. 6ನೇ ವಿಕ್ರಮಾದಿತ್ಯ ಯಾವ ರಾಜ ಮನೆತನದ ಪ್ರಸಿದ್ಧ ಅರಸ? ಕಲ್ಯಾಣ ಚಾಲುಕ್ಯ. ಹೊಯ್ಸಳರ ರಾಜಧಾನಿ ಯಾವುದಾಗಿತ್ತು? ದ್ವಾರ ಸಮುದ್ರ. ಹೊಯ್ಸಳ ಮನೆತನದ ಸ್ಥಾಪಕ ಯಾರು? ಸಳ. ವಿಷ್ಣುವರ್ಧನ ಯಾವ ರಾಜ ಮನೆತನದ ಪ್ರಸಿದ್ಧ ಅರಸ? ಹೊಯ್ಸಳ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಹಂಪಿ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಯಾರು? ಹಕ್ಕಬುಕ್ಕರು. ಶ್ರೀಕೃಷ್ಣ ದೇವರಾಯ ಯಾವ ಮನೆತನದ ಪ್ರಸಿದ್ಧ ಅರಸ? ವಿಜಯನಗರ ಸಾಮ್ರಾಜ್ಯ. ಮೈಸೂರಿನ ಒಡೆಯರ ಮನೆತನದ ಸ್ಥಾಪಕ ಯಾರು? ಯದುರಾಯ ಮತ್ತು ಕೃಷ್ಣರಾಯ. ಹುಚ್ಚು ಮನುಷ್ಯನ 10 ಮುಖಗಳು ಯಾರ ಆತ್ಮಕತೆ? ಶಿವರಾಮ್ ಕಾರಂತ್. ಬಿತ್ತಿ ಇದು ಯಾರ ಆತ್ಮಕತೆ? ಎಸ್ ಎಲ್ ಭೈರಪ್ಪ. ಕಾದಂಬರಿಕಾರನ ಬದುಕು ಇದು ಯಾರ ಆತ್ಮಕತೆ? ಬಸವರಾಜ್ ಕಟ್ಟಿಮನಿ. ಪಿ ಲಂಕೇಶ್ ಅವರ ಆತ್ಮಕತೆ ಹೆಸರೇನು? ಹುಳಿ ಮಾವಿನ ಮರ. ಬೀಚಿಯವರ ಆತ್ಮಕತೆ ಹೆಸರೇನು? ಬಯಾಗ್ರಫಿ. ಊರು ಕೇರಿ ಇದು ಯಾರ ಆತ್ಮಕತೆ ಹೆಸರು? ಸಿದ್ಧಲಿಂಗಯ್ಯ. ಭಾರತದ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲಗಳ ಅನುಪಾತ ಎಷ್ಟು? 3:2. ಭಾರತ ರಾಷ್ಟ್ರಧ್ವಜದಲ್ಲಿರುವ ಬಣ್ಣಗಳಾವವು? ಕೇಸರಿ, ಬಿಳಿ, ಹಸಿರು. ಭಾರತ ರಾಷ್ಟ್ರಧ್ವಜದಲ್ಲಿರುವ ಅಶೋಕ ಚಕ್ರವು ಯಾವ ಬಣ್ಣದಲ್ಲಿ ಗೋಚರಿಸುತ್ತದೆ? ನೀಲಿ. ರಾಷ್ಟ್ರಧ್ವಜವನ್ನು ಕರ್ನಾಟಕದ ಯಾವ ಸ್ಥಳದಲ್ಲಿ ತಯಾರಿಸಲಾಗುತ್ತದೆ? ಧಾರವಾಡ ಜಿಲ್ಲೆಯ ಗರಗ ಗ್ರಾಮದಲ್ಲಿ. ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಕಂಡುಬರುವ ಪ್ರಾಣಿಗಳನ್ನು ಹೆಸರಿಸು? ಸಿಂಹಗಳು, ಕುದುರೆಗಳು, ಆನೆಗಳು, ಗೂಳಿ. ರಾಷ್ಟ್ರಗೀತೆ ಮೂಲತಃ ಯಾವ ಭಾಷೆಯಲ್ಲಿದೆ? ಬಂಗಾಳಿ. ಭಾರತ ರಾಷ್ಟ್ರೀಯ ಕ್ರೀಡೆ ಯಾವುದು? ಹಾಕಿ. ಹಾಕಿಯ ತವರೂರು ಎಂದು ಯಾವುದಕ್ಕೆ ಕರೆಯುತ್ತೇವೆ? ಕರ್ನಾಟಕದ ಕೊಡಗು ಜಿಲ್ಲೆ. ಭಾರತದ ಹಾಕಿಯ ಮಾಂತ್ರಿಕ ಯಾರು? ಧ್ಯಾನಚಂದ. ರಾಷ್ಟ್ರೀಯ ಜಲಪ್ರಾಣಿ ಯಾವುದು? ಡಾಲ್ಫಿನ್. ಬಂಕಾಪುರ ಯಾವುದಕ್ಕೆ ಪ್ರಸಿದ್ಧ? ನವಿಲು ವನ್ಯಧಾಮಕ್ಕೆ. ನಮ್ಮ ಭಾರತದ ರಾಷ್ಟ್ರೀಯ ಮರ ಯಾವುದು? ಆಲದ ಮರ, ಅರಳಿ ಮರ. ಮಾವಿನ ಹಣ್ಣಿನಲ್ಲಿರುವ ಜೀವಸತ್ವಗಳಾವವು? ಎ, ಸಿ, ಡಿ. ಭಾರತದಲ್ಲಿ ಹುಲಿ ಯೋಜನೆಯನ್ನು ಯಾವಾಗ ಜಾರಿಗೆ ತರಲಾಯಿತು? 1972. 72 ರಚನೆ ಮಾಡಿ 73 ಜಾರಿಗೆ ಬಂತು. ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಅಭಯಾರಣ್ಯ ಯಾವುದು? ಪಶ್ಚಿಮ ಬಂಗಾಳದ ಸುಂದರಬನ್ಸ್. ಭಾರತದ ಅತ್ಯಂತ ದೊಡ್ಡ ಸಾರ್ವಜನಿಕ ಬ್ಯಾಂಕ್ ಯಾವುದು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ವಿದೇಶಕ್ಕೆ ರಫ್ತಾಗುತ್ತಿರುವ ದೇಸಿ ತಳಿ ನಾಯಿ ಯಾವುದು? ಮುಧೋಳ ಹಂಸ. ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪ ಕೇಂದ್ರಗಳು ಎಲ್ಲಿವೆ? ಬಾದಾಮಿ, ಐಹೊಳೆ, ಪಟ್ಟದಕಲ್ಲು. ಬಸವೇಶ್ವರರು ಐಕ್ಯರಾದ ಸ್ಥಳ ಯಾವುದು? ಕೂಡಲ ಸಂಗಮ. ಬ್ರಿಟಿಷರ ವಿರುದ್ಧ ಹೋರಾಡಿದ ಕಿತ್ತೂರಿನ ವೀರ ಮಹಿಳೆ ಯಾರು? ಕಿತ್ತೂರಾಣಿ ಚೆನ್ನಮ್ಮ. ಬಿಜಾಪುರದ ಪ್ರಸಿದ್ಧ ವಾಸ್ತುಶಿಲ್ಪ ಯಾವುದು? ಗೋಲ್ ಗುಮ್ಮಟ. ಗೋಕರ್ಣ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆ. ಯಾಣದಲ್ಲಿರುವ 2 ಶಿಖರಗಳನ್ನು ಹೆಸರಿಸು? ಮೋಹಿನಿ ಶಿಖರ, ಭೈರವಿ ಶಿಖರ. ಕುಮಾರವ್ಯಾಸನ ಕೃತಿಯನ್ನು ಹೆಸರಿಸು? ಕರ್ನಾಟಕ ಭಾರತ್ ಕಥಾಮಂಜರಿ. ಹರಿಭಕ್ತ ಸಾರ ಕೃತಿ ಯಾರು ಬರೆದಿದ್ದಾರೆ? ಕನಕದಾಸರು. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಕರ್ನಾಟಕದ ಸಂಗೀತಗಾರ ಯಾರು? ಭೀಮಸೇನ್ ಜೋಶಿ. ಕಣ್ಣು ಕೊಡುವ ಅಣ್ಣ ಎಂದು ಯಾರು ಹೆಸರಾಗಿದ್ದಾರೆ? MC ಮೋಡಿ. ಕರ್ನಾಟಕದಲ್ಲಿ ಎಷ್ಟು ಆಡಳಿತ ವಿಭಾಗಗಳಿವೆ? 4. ಕರ್ನಾಟಕದ ಯಾವ ಜಲಪಾತವು ಅಮೆರಿಕದ ನಯಾಗರ ಜಲಪಾತವನ್ನು ಹೋಲುತ್ತದೆ? ಗೋಕಾಕ್ ಜಲಪಾತ. ಬನವಾಸಿ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆ. ಬಾದಾಮಿ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಬಾಗಲಕೋಟೆ. ಆದಿಲ್ಶಾಹಿಗಳ ರಾಜಧಾನಿ ಯಾವುದಾಗಿತ್ತು? ವಿಜಯಪುರ. ಕಿತ್ತೂರು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಬೆಳಗಾವಿ. ಸಂಗೊಳ್ಳಿ ರಾಯಣ್ಣನ ಸಮಾಜ ಸ್ಥಳ ಎಲ್ಲಿದೆ? ನಂದಗಾಡ್. ದೇವಾಲಯಗಳ ತೊಟ್ಟಿಲು ಎಂದು ಯಾವುದಕ್ಕೆ ಕರೆಯುತ್ತಾರೆ? ಐಹೊಳೆ. ಪಟ್ಟದಕಲ್ಲು ಯಾವ ನದಿಯ ದಂಡೆಯ ಮೇಲಿದೆ? ಮಲಪ್ರಭಾ. ಬಂಗಾರದ ನಾಣ್ಯವನ್ನು ಟಂಕಿಸುತ್ತಿದ್ದ ಲಕ್ಕುಂಡಿ ಯಾವ ಜಿಲ್ಲೆಯಲ್ಲಿದೆ? ಗದಗ್.
ಕೂಡಲ ಸಂಗಮದಲ್ಲಿ ಕೂಡಿರುವ ನದಿಗಳಾವವು? ಕೃಷ್ಣ ಮತ್ತು ಮಲಪ್ರಭಾ. ದಾಂಡೇಲಿ ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆ. ರನ್ನನ ಜನ್ಮಸ್ಥಳ ಯಾವುದು? ಮುಧೋಳ ಬಾಗಲಕೋಟೆ ಜಿಲ್ಲೆ. ರನ್ನ ಬರೆದ 2 ಕೃತಿಗಳನ್ನು ಹೆಸರಿಸು. ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ, ಅಜಿತನಾಥ ಪುರಾಣ. ಕನ್ನಡದ ಪಂಚತಂತ್ರ ಕೃತಿಯನ್ನು ಬರೆದವರು ಯಾರು? ದುರ್ಗಸಿಂಹ. ಕುಮಾರವ್ಯಾಸನ ಜನ್ಮಸ್ಥಳ ಯಾವುದು? ಗದಗ ಜಿಲ್ಲೆ ಕೋಳಿವಾಡ್. ಪ್ರಭುಲಿಂಗ ಲೀಲೆ ಕೃತಿಯನ್ನು ಬರೆದವರು ಯಾರು? ಚಾಮರಸ. ಕನಕದಾಸರ ಜನ್ಮಸ್ಥಳ ಯಾವುದು? ಹಾವೇರಿ ಜಿಲ್ಲೆಯ ಬಾಡ್. ಕನಕದಾಸರ ಅಂಕಿತನಾಮ ಯಾವುದು? ಕಾಗಿನೆಲೆ ಆದಿಕೇಶವ. ಶಿಶುನಾಳ ಶರೀಫನ ಗುರುವಿನ ಹೆಸರೇನು? ಗೋವಿಂದ ಭಟ್ಟ. ಮೋಹನ ತರಂಗಿಣಿ ಎಂಬ ಕೃತಿಯನ್ನು ಬರೆದವರು ಯಾರು? ಕನಕದಾಸರು. ಫರ್ಡಿನೆಂಟ್ ಕಿಟಲ್ ಯಾವ ದೇಶದವರು? ಜರ್ಮನಿ. ವಚನಶಾಸ್ತ್ರ ಸಾರ ಎಂಬ ಕೃತಿಯನ್ನು ಬರೆದವರು ಯಾರು? ಪಗು ಹಳಕಟ್ಟಿ. ಶೂನ್ಯ ಸಂಪಾದನೆ ಎಂಬ ಕೃತಿಯನ್ನು ಬರೆದವರು ಯಾರು? ಸಂಶಿ ಬಸನುಮಠ್. ಚುಟುಕು ಬ್ರಹ್ಮ ಎಂದು ಯಾರನ್ನು ಕರೆಯುತ್ತೇವೆ? ದಿನಕರ ದೇಸಾಯಿ. ಕಂಚಿನ ಕಂಠದ ಗಾಯಕಿ ಎಂದು ಯಾರನ್ನು ಕರೆಯುತ್ತೇವೆ? ಗಂಗೂಬಾಯಿ ಹಾನಗಲ್. ಕರ್ನಾಟಕದ ಗತವೈಭವ ಎಂಬ ಪುಸ್ತಕವನ್ನು ಬರೆದವರು ಯಾರು? ಆಲೂರು ವೆಂಕಟರಾಯ್. ಸಿಂಧೂ ನಾಗರಿಕತೆ 2 ಮುಖ್ಯ ನಗರಗಳು ಯಾವುವು? ಹರಪ್ಪ ಮೆಹೆಂಜೋದಾರ್. ಜಗತ್ತಿನಲ್ಲಿ ಹತ್ತಿಯನ್ನು ಬೆಳೆದ ಮೊದಲ ದೇಶ ಯಾವುದು? ಭಾರತ. ಸಿಂಧೂ ನಾಗರಿಕತೆಯ ಸಾರ್ವಜನಿಕ ಸ್ನಾನಗೃಹವು ಎಲ್ಲಿ ಕಂಡುಬರುತ್ತದೆ? ಮೆಹೆಂಜೋದಾರ್. ಸಿಂಧೂ ನಾಗರಿಕತೆ ಹಡಗುಗಟ್ಟೆ ಕಂಡುಬಂದ ಸ್ಥಳವನ್ನು ಹೆಸರಿಸು. ಲೋತಾರ್. 4 ವೇದಗಳು ಯಾವುವು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. 4 ವರ್ಣಗಳನ್ನು ಹೆಸರಿಸು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಭಾರತದ ಪ್ರಾಚೀನ ಮಹಾಕಾವ್ಯಗಳು ಯಾವುವು? ರಾಮಾಯಣ ಮಹರ್ಷಿ ವಾಲ್ಮೀಕಿ, ಮಹಾಭಾರತ ವೇದವ್ಯಾಸರು. ವೇದಗಳಲ್ಲಿ ಅತಿ ಪುರಾತನ ವೇದ ಯಾವುದು? ಋಗ್ವೇದ. 4 ಆಶ್ರಮಗಳನ್ನು ಹೆಸರಿಸು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಗೌತಮ ಬುದ್ಧನು ಜನಿಸಿದ ಸ್ಥಳ ಯಾವುದು? ಕಪಿಲವಸ್ತು, ನೇಪಾಳ್. ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಎಲ್ಲಿ ನೀಡಿದ? ಸಾರಾನಾಥ್. ಮಹಾವೀರನು ಎಲ್ಲಿ ಜನಿಸಿದನು? ಕುಂದಗ್ರಾಮ್. ಜೈನರ ಮೊದಲ ತೀರ್ಥಂಕನ ಹೆಸರೇನು? ಋಷಭನಾಥ. ಜೈನರ 23ನೇ ತೀರ್ಥಂಕನ ಹೆಸರೇನು? ಪಾರ್ಶ್ವನಾಥ. ಜೈನರ 24ನೇ ತೀರ್ಥಂಕನ ಹೆಸರೇನು? ಮಹಾವೀರ. ಬುದ್ಧರ ಉಪದೇಶವನ್ನು ಒಳಗೊಂಡಿರುವ ಪ್ರಾಚೀನ ಗ್ರಂಥ ಯಾವುದು? ಸುತ್ತ ಪೀಠಿಕೆ. ಬುದ್ಧನು ದೇಹ ತ್ಯಾಗ ಮಾಡಿದ ಸ್ಥಳ ಯಾವುದು? ಕುಶಿನಗರ್. ಮಹಾವೀರನ ತಂದೆ ತಾಯಿ ಹೆಸರೇನು? ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ. ಗೌತಮ ಬುದ್ಧನ ಬಾಲ್ಯದ ಹೆಸರೇನು? ಸಿದ್ಧಾರ್ಥ್. ಗೌತಮ ಬುದ್ಧನ ತಂದೆ ತಾಯಿ ಹೆಸರೇನು? ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಗೌತಮ ಬುದ್ಧನ ಪತ್ನಿ ಮತ್ತು ಪುತ್ರನ ಹೆಸರೇನು? ಪತ್ನಿ ಯಶೋಧರ, ಪುತ್ರ ರಾಹುಲ್. ಗೌತಮ ಬುದ್ಧನಿಗೆ ಎಲ್ಲಿ ಜ್ಞಾನೋದಯವಾಯಿತು? ಬುದ್ಧಗಯ. ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯುತ್ತೇವೆ? ಗೌತಮ್ ಬುದ್ಧ. ಜೈನ ಧರ್ಮದ 2 ಪಂಗಡಗಳಾವುವು? ಶ್ವೇತಾಂಬರ, ದಿಗಂಬರ. ಬೌದ್ಧ ಧರ್ಮದ 2 ಪಂಗಡಗಳಾವುವು? ಹೀನಯಾನ, ಮಹಾಯಾನ. ಶಾಲೆಯ ಒಂದು ಪುಟ್ಟ ಡ್ಯಾಶ್ ಇದ್ದಂತೆ. ಸಮುದಾಯ. ವಿಭಕ್ತ ಕುಟುಂಬಕ್ಕಿರುವ ಇನ್ನೊಂದು ಹೆಸರೇನು? ಕೂಡು ಕುಟುಂಬ. ವಿಭಕ್ತ ಕುಟುಂಬಕ್ಕಿರುವ ಇನ್ನೊಂದು ಹೆಸರೇನು? ಚಿಕ್ಕ ಕುಟುಂಬ. ಪ್ರಾಥಮಿಕ ಶಿಕ್ಷಣ ಪಡೆಯುವುದು ಮಕ್ಕಳ ಯಾವ ಹಕ್ಕಾಗಿದೆ? ಏನ್ರಿ? ಪ್ರಾಥಮಿಕ ಶಿಕ್ಷಣ ಪಡೆಯುವುದು ಮಕ್ಕಳ ಯಾವ ಹಕ್ಕಾಗಿದೆ? ಮೂಲಭೂತ ಹಕ್ಕಾಗಿದೆ. ತಾಯಿ ಮುಖ್ಯಸ್ಥರಾಗಿರುವ ಕುಟುಂಬಕ್ಕೆ ಯಾವ ಕುಟುಂಬ ಎನ್ನುವರು? ಮಾತೃ ಪ್ರಧಾನ ಕುಟುಂಬ. ತಂದೆ ಮುಖ್ಯಸ್ಥನಾಗಿರುವ ಕುಟುಂಬಕ್ಕೆ ಯಾವ ಕುಟುಂಬ ಎನ್ನುವರು? ಪಿತೃ ಪ್ರಧಾನ ಕುಟುಂಬ. ಬೆಳಪು ಗ್ರಾಮ ಯಾವ ಕಾರಣಕ್ಕಾಗಿ ರಾಷ್ಟ್ರೀಯ ಪುರಸ್ಕಾರ ಪಡೆಯಿತು? ನಿರ್ಮಲ ಗ್ರಾಮಕ್ಕಾಗಿ. ಸ್ವಂತ ಉದ್ಯೋಗ ಕೈಗೊಳ್ಳಲು ಹಣ ಸಹಾಯ ಮಾಡುವ ಯೋಜನೆ ಯಾವುದು? ಸಮಗ್ರ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮ. ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಕರ್ನಾಟಕದ ನಗರ ಯಾವುದು? ಬೆಂಗಳೂರು. ಮಕ್ಕಳ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? 2009. 2011ರ ಜನಗಣತಿ ಪ್ರಕಾರ ಭಾರತದ ಸಾಕ್ಷರತೆ ಪ್ರಮಾಣ ಎಷ್ಟಿತ್ತು? 74%. ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಮರು ಸೇರ್ಪಡೆ ಮಾಡುವ ಸಲುವಾಗಿರುವ ಯೋಜನೆ ಯಾವುದು? ಚಿನ್ನರ ಅಂಗಳ. ಜನಸಂಖ್ಯೆಯನ್ನು ನಿಯಂತ್ರಿಸಲು ಸರ್ಕಾರ ಜಾರಿಗೆ ತಂದಿರುವ ಯೋಜನೆ ಯಾವುದು? ಕುಟುಂಬ ಕಲ್ಯಾಣ ಯೋಜನೆ. 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಸಾಕ್ಷರತೆ ಪ್ರಮಾಣ ಎಷ್ಟಿತ್ತು? 75.6%. ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತೇವೆ? ಪುರಂದರದಾಸರು. ಕರ್ನಾಟಕದಲ್ಲಿರುವ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರುವ 2 ಸ್ಥಳಗಳನ್ನು ಹೆಸರಿಸು. ಹಂಪಿ ಮತ್ತು ಪಟ್ಟದಕಲ್ಲು. ಭಾರತದಲ್ಲಿ ಮೊದಲು ವಿದ್ಯುತ್ ಪಡೆದ ನಗರ ಯಾವುದು? ಬೆಂಗಳೂರು. ಭಾರತದ ಮೊದಲ ಚಿನ್ನದ ಗಣಿ ಯಾವುದು? ಕೋಲಾರದ ಚಿನ್ನದ ಗಣಿ. ಮೊದಲ ಬಾರಿಗೆ ಆಕಾಶವಾಣಿ ಕೇಂದ್ರ ಸ್ಥಾಪನೆ ಆಗಿದ್ದು ಎಲ್ಲಿ? ಮೈಸೂರು. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ದೂರದರ್ಶನ ಕೇಂದ್ರ ಸ್ಥಾಪನೆ ಆಗಿದ್ದು ಎಲ್ಲಿ? ಗುಲ್ಬರ್ಗ. ಸ್ವಾತಂತ್ರ್ಯ ಚಳವಳಿ ಕಾಲದಲ್ಲಿ ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿಕೊಂಡ ಮೊದಲ ಹಳ್ಳಿ ಯಾವುದು? ಈಸೂರು. ಕರ್ನಾಟಕದ ಪ್ರಥಮ ಪತ್ರಕರ್ತೆ ಯಾರು? ನಂಜನಗೂಡಿನ ತಿರುವಲಾಂಬ. ಬೆಳವಡಿ ಮಲ್ಲಮ್ಮನನ್ನು ಗೌರವಿಸಿದ ಮರಾಠ ರಾಜನ ಹೆಸರೇನು? ಶಿವಾಜಿ. ಭಾರತದಲ್ಲಿ ಅತಿ ಎತ್ತರ ಗೋಪುರ ಶಿಖರವನ್ನು ಹೊಂದಿರುವ ಚರ್ಚ್ ಯಾವುದು? ಮೈಸೂರಿನ ಸಂತ ಫಿಲೋಮಿನ್ ಚರ್ಚ್. ಹೊಯ್ಸಳರ ಕಾಲದಲ್ಲಿ ನಾಟ್ಯ ರಾಣಿ ಎಂದು ಪ್ರಸಿದ್ಧರಾದವರು ಯಾರು? ಶಾಂತಲೆ. ಕನ್ನಡ ತಾಯಿಯನ್ನು ಏನೆಂದು ಕರೆಯುತ್ತಾರೆ? ಭುವನೇಶ್ವರಿ. ಕರ್ನಾಟಕವನ್ನು ಆಧುನಿಕ ಕಾಲದಲ್ಲಿ ಯಾವ ರಾಜ್ಯ ಎಂದು ಕರೆಯುತ್ತಾರೆ? ಮೈಸೂರು ರಾಜ್ಯ. ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವೆಂದು ಯಾವ ವರ್ಷ ನಾಮಕರಣ ಮಾಡಲಾಯಿತು? 1973 ನವೆಂಬರ್ 1. ಮೈಸೂರಿನ ಹುಲಿ ಎಂದು ಯಾರನ್ನು ಕರೆಯುತ್ತೇವೆ? ಟಿಪ್ಪು ಸುಲ್ತಾನ್. ಮದವೇರಿದ ಆನೆಯ ಸೊಕ್ಕನ್ನು ಇಳಿಸಿದ ನಾಯಕನ ಹೆಸರೇನು? ಮದಕರಿ ನಾಯಕ.
ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು? ಶಬ್ದಮಣಿ ದರ್ಪಣ. ಕರ್ನಾಟಕದ ರಾಜ್ಯದ ಪಕ್ಷಿ ಯಾವುದು? ನೀಲಕಂಠ. ಕರ್ನಾಟಕ ರಾಜ್ಯದ ಮರ ಯಾವುದು? ಶ್ರೀಗಂಧದ ಮರ. ಕರ್ನಾಟಕ ರಾಜ್ಯದ ಲಾಂಛನ ಯಾವುದು? ಗಂಡು ಬೇರುಂಡ. ಕರ್ನಾಟಕದ ರಾಜ್ಯದ ಹೂ ಯಾವುದು? ಕಮಲ. ಸ್ವತಂತ್ರ ಭಾರತದ ಮೊದಲ ದಂಡನಾಯಕನ ಹೆಸರೇನು? KM ಕಾರ್ಯಪ್ಪ. ಗಣಿತ ಕ್ಷೇತ್ರಕ್ಕೆ ಭಾರತೀಯ ಶ್ರೇಷ್ಠ ಕೊಡುಗೆ ಏನು? ಸೊನ್ನೆಯನ್ನು ಸಂಖ್ಯಾ ಸೂಚಕವಾಗಿ ಬಳಕೆ ಮಾಡಿದ್ದು. ಜಗತ್ತಿನ ಅತಿ ಎತ್ತರವಾದ ಬುದ್ಧನ ಮೂರ್ತಿ ಎಲ್ಲಿದೆ? ಅಫಘಾನಿಸ್ತಾನದ ಬಮಿಯಾನ್. ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ? ಜಾವಾದ ಬೋರ್ ಬೋದೂರ್. ದೆಹಲಿಯ ಪ್ರಾಚೀನ ಹೆಸರೇನು? ಇಂದ್ರಪ್ರಸ್ಥ. ಪ್ರಯಾಗದ ಈಗಿನ ಹೆಸರೇನು? ಅಲಹಾಬಾದ್. ಋಷಭನಾಥನ ಹಿರಿಯ ಮಗನ ಹೆಸರೇನು? ಭರತ್. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಪಾಟಲಿಪುತ್ರ. ಕೌಟಿಲ್ಯ ಬರೆದ ಗ್ರಂಥ ಯಾವುದು? ಅರ್ಥಶಾಸ್ತ್ರ. ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಈಗೆಂದು ನುಡಿದ ಸಾಮ್ರಾಟನ ಹೆಸರೇನು? ಅಶೋಕ ಚಕ್ರವರ್ತಿ. ಬುದ್ಧ ಚರಿತೆ ಎಂಬ ಪುಸ್ತಕವನ್ನು ಬರೆದವರು ಯಾರು? ಅಶ್ವಘೋಷ. ಭಾರತದ ಪ್ರಾಚೀನ ವೈದ್ಯಕೀಯ ಪದ್ಧತಿ ಯಾವುದು? ಆಯುರ್ವೇದ. ಅಶೋಕ ಚಕ್ರವರ್ತಿ ಎಲ್ಲಿ ಬೌದ್ಧ ಸಮ್ಮೇಳನ ನಡೆಸಿದನು? ಪಾಟಲಿಪುತ್ರ. ಅಶೋಕನ ಕಾಲದ ಪ್ರಸಿದ್ಧ ಸ್ತೂಪ ಯಾವುದು? ಸಾಂಚಿ ಸ್ತೂಪ. ಸಾಂಚಿ ಸ್ತೂಪ ಯಾವ ರಾಜ್ಯದಲ್ಲಿದೆ? ಮಧ್ಯಪ್ರದೇಶ್. ಅಶೋಕನನ್ನ ದೇವನಾಂಪ್ರಿಯ ಪ್ರಿಯದರ್ಶಿ ಎಂದು ಗುರುತಿಸಿದ ಶಿಲಾಶಾಸನ ಯಾವುದು? ರಾಯಚೂರಿನ ಮಸ್ಕಿ ಶಿಲಾಶಾಸನ. ಅಶೋಕ ಮಾಡಿದ ಏಕೈಕ ಯುದ್ಧ ಯಾವುದು? ಕಳಿಂಗ ಯುದ್ಧ. ಅಶೋಕನ ಕಾಲಾವಧಿಯಲ್ಲಿ ಮೈಸೂರು ರಾಜ್ಯಕ್ಕೆ ಇದ್ದ ಇನ್ನೊಂದು ಹೆಸರೇನು? ಮಹಿಷ ಮಂಡಲ. ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಯಾವ ಚಕ್ರವರ್ತಿ ವಿವರಗಳಿವೆ? ಸಮುದ್ರಗುಪ್ತ. ವಿಕ್ರಮಾದಿತ್ಯ ಎಂಬ ಬಿರುದು ಯಾವ ಗುಪ್ತ ರಾಜನಿಗಿತ್ತು? ಎರಡನೇ ಚಂದ್ರಗುಪ್ತ. ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಿಯ ಯಾತ್ರಿಕನ ಹೆಸರೇನು? ಪಾಹಿಯಾನ. ಅಭಿಜ್ಞಾನ ಶಕುಂತಲೆ ಎಂಬ ನಾಟಕವನ್ನು ಬರೆದವರು ಯಾರು? ಕಾಳಿದಾಸ. ರುಚಿಕಟಿಕ ಎಂಬ ಪುಸ್ತಕವನ್ನು ಬರೆದವರು ಯಾರು? ಶೂದ್ರಕ. ಅಮರಸಿಂಹ ನುಡಿಸಿದ ಶಬ್ದಕೋಶ ಯಾವುದು? ಅಮರಕೋಶ. ಅಷ್ಟಾಂಗ ಹೃದಯವನ್ನು ಬರೆದವರು ಯಾರು? ವಾಗ್ಭಟ. ಹರ್ಷಚರಿತೆ ಎಂಬ ಗ್ರಂಥವನ್ನು ಬರೆದವರು ಯಾರು? ಭಾನಭಟ್ಟ. ಹರ್ಷವರ್ಧನ ಬರೆದ ಎರಡು ನಾಟಕಗಳನ್ನು ಹೆಸರಿಸು. ರತ್ನಾವಳಿ ಪ್ರಿಯದರ್ಶಿಕೆ ನಾಗಾನಂದ. ಹರ್ಷವರ್ಧನ ಆಸ್ಥಾನಕ್ಕೆ ಭೇಟಿ ನೀಡಿದ ಚೀನಾ ದೇಶದ ಯಾತ್ರಿಕನ ಹೆಸರೇನು? ಕ್ವೀನ್ಸ್ ಟ್ಯಾಂಗ್. ಹರ್ಷವರ್ಧನನ್ನು ಸೋಲಿಸಿದ ಚಾಲುಕ್ಯರ ಅರಸ ಯಾರು? ಇಮ್ಮಡಿ ಪುಲಕೇಶಿ. ಉತ್ತರ ಕಾಲದಲ್ಲಿ ತುಕ್ಕು ಹಿಡಿದ ಕಬ್ಬಿಣ ಕಂಬ ಇರುವುದು ಎಲ್ಲಿ? ಮೆಹಕಾಲಿ. ಮೆಹರೌಲಿ. ಬಾದಾಮಿ ಚಾಲುಕ್ಯರ ಕಾಲದ ಗುಹಾಲಯಗಳು ಎಲ್ಲಿವೆ? ಬಾದಾಮಿ. ಪ್ರಯಾಗದಲ್ಲಿ ಯಾವ ನದಿಗಳು ಸಂಗಮಗೊಂಡಿವೆ? ಪ್ರಯಾಗದಲ್ಲಿ ಸಂಗಮಗೊಂಡಿರುವ ನದಿಗಳನ್ನು ಹೆಸರಿಸು. ಗಂಗಾ, ಯಮುನಾ, ಸರಸ್ವತಿ. ಗುಪ್ತರ ರಾಜಧಾನಿ ಯಾವುದಾಗಿತ್ತು? ಪಾಟಲಿಪುತ್ರ. ಕವಿರಾಜ ಎಂಬ ಬಿರುದು ಯಾವ ಗುಪ್ತ ರಾಜನಿಗಿತ್ತು? ಸಮುದ್ರಗುಪ್ತ. ಭಾರತದ ನೆಪೋಲಿಯನ್ ಎಂದು ಯಾರೇ ಕರೆಯುತ್ತೇವೆ? ಸಮುದ್ರಗುಪ್ತ. ಕಾಳಿದಾಸ ಯಾರ ಆಸ್ಥಾನದ ಕವಿಯಾಗಿದ್ದ? ಎರಡನೇ ಚಂದ್ರಗುಪ್ತ. ವಿಶಾಖದತ್ತನು ಬರೆದ ಪ್ರಮುಖ ಪುಸ್ತಕದ ಹೆಸರೇನು? ಮುದ್ರಾ ರಾಕ್ಷಸ. ವಿಷ್ಣು ಶರ್ಮರು ಬರೆದ ಕಥಾ ಪುಸ್ತಕದ ಹೆಸರೇನು? ಪಂಚತಂತ್ರ. ವಾತಾಪಿ ಎಂದು ಯಾವುದಕ್ಕೆ ಕರೆಯಲಾಗುತ್ತಿತ್ತು? ಬಾದಾಮಿ. ಬಾದಾಮಿ ಚಾಲುಕ್ಯರ ಲಾಂಛನ ಯಾವುದಾಗಿತ್ತು? ವರಹ. ಬೌದ್ಧರ ಪ್ರಾರ್ಥನಾ ಮಂದಿರಕ್ಕೆ ಏನೆಂದು ಕರೆಯುತ್ತೇವೆ? ಚೈತ್ಯ. ಶ್ರವಣ ಬೆಳಗೊಳದ ಗೊಮ್ಮಟನ ವಿಗ್ರಹವನ್ನು ನಿರ್ಮಾಣ ಮಾಡಿದವರು ಯಾರು? ಚಾವುಂಡರಾಯ. ಚಾವುಂಡರಾಯರು ಬರೆದ ಪುಸ್ತಕದ ಹೆಸರೇನು? ಚಾವುಂಡರಾಯ ಪುರಾಣ. ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನ ಯಾವುದು? ತಾಳಗುಂದ. ತಾಳಗುಂದ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಶಿವಮೊಗ್ಗ. ಗಂಗರ ಲಾಂಛನ ಯಾವುದಾಗಿತ್ತು? ಆನೆ. ಶ್ರವಣ ಬೆಳಗೊಳದ ಗೊಮ್ಮಟನ ವಿಗ್ರಹ ಎಷ್ಟು ಎತ್ತರವಾಗಿದೆ? 58 ಅಡಿ ಅಥವಾ 17.6 ಮೀಟರ್. ಗೊಮ್ಮಟೇಶ್ವರ ವಿಗ್ರಹವು ಶ್ರವಣ ಬೆಳಗೊಳದ ಯಾವ ಬೆಟ್ಟದ ಮೇಲಿದೆ? ದೊಡ್ಡ ಬೆಟ್ಟ ಇಂದ್ರಗಿರಿ. ಶ್ರವಣ ಬೆಳಗೊಳದ ಚಿಕ್ಕ ಬೆಟ್ಟಕ್ಕೆ ಯಾವ ಹೆಸರಿನಿಂದ ಕರೆಯುತ್ತಾರೆ? ಚಂದ್ರಗಿರಿ. ಕದಂಬರ ಲಾಂಛನ ಯಾವುದಾಗಿತ್ತು? ಸಿಂಹ. ಭಾರತದಲ್ಲಿ ಯಾವ ಮತದಾನ ಪದ್ಧತಿ ರೂಢಿಯಲ್ಲಿದೆ? ವಯಸ್ಕ ಮತದಾನ ಪದ್ಧತಿ. ಭಾರತದಲ್ಲಿ ಮತ ನೀಡಲು ಪೌರರಿಗೆ ಎಷ್ಟು ವಯಸ್ಸಾಗಿರಬೇಕು? ಕನಿಷ್ಠ 18 ವರ್ಷ. ಗ್ರಾಮಸಭೆಯ ಸದಸ್ಯರು ಯಾರಾಗಿರುತ್ತಾರೆ? 18 ವರ್ಷ ಮೇಲ್ಪಟ್ಟ ಗ್ರಾಮದ ಜನರು. ಅತ್ಯಂತ ತಳಮಟ್ಟದಲ್ಲಿರುವ ಸ್ಥಳೀಯ ಸಂಸ್ಥೆ ಯಾವುದು? ಗ್ರಾಮ ಸಭೆ. ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ? 1993. ಪಂಚಾಯತಿಗಳ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷಗಳು? 5 ವರ್ಷ. ಜಿಲ್ಲಾ ಪಂಚಾಯತಿ ಅಧಿಕಾರಿಯನ್ನು ಏನೆಂದು ಕರೆಯುತ್ತೇವೆ? ಸಿಇಒ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ನಕ್ಷೆಯನ್ನು ತಯಾರಿಸುವ ಕಲೆಗೆ ಏನೇನವರು? ನಕ್ಷಾಶಾಸ್ತ್ರ. ಭೂಮಿಯ ಚಿಕ್ಕ ಮಾದರಿಗೆ ಏನೇನವರು? ಗ್ಲೋಬ್ ಅಥವಾ ಗೋಳ. ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕಕ್ಕೆ ಏನೇನವರು? ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ. ಭಾರತದ ಪ್ರಮುಖ ದ್ವೀಪಗಳನ್ನು ಹೆಸರಿಸು. ಅಂಡಮಾನ್, ನಿಕೋಬಾರ್ ಮತ್ತು ಲಕ್ಷದ್ವೀಪ. ಪ್ರಪಂಚದ ಮೇಲ್ಛಾವಣಿ ಎಂದು ಯಾವುದಕ್ಕೆ ಕರೆಯುತ್ತೇವೆ? ಟಿಬೇಟ್ ಪ್ರಸ್ಥಭೂಮಿ. ಜನಸಂಖ್ಯೆ ಮತ್ತು ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಕರ್ನಾಟಕದ ಸ್ಥಾನ ಎಷ್ಟು? 8ನೇ ಸ್ಥಾನ. ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಜಾನ್ ಡಾಲ್ಟನ್. ವಸ್ತು ನಿತ್ಯತೆಯ ನಿಯಮವನ್ನು ರೂಪಿಸಿದವರು ಯಾರು? ಲೇವಾಸಿಯೆ.
ಆಕ್ಸಿಜನ್ ಅನ್ನು ಮೊದಲು ಕಂಡುಹಿಡಿದ ವಿಜ್ಞಾನಿ ಹೆಸರೇನು? ಜೋಸೆಫ್ ಪ್ರಿಸ್ಲೆ 1774. ಭಾರತದಲ್ಲಿ ಎಷ್ಟು ಪ್ರಮುಖ ಬಂದರುಗಳಿವೆ? 12. ಅತ್ಯಂತ ವೇಗದ ಸಾರಿಗೆ ಮಾಧ್ಯಮ ಯಾವುದು? ವಾಯು ಸಾರಿಗೆ. ಪ್ರಪಂಚದಲ್ಲಿ ದೊಡ್ಡ ಪ್ರಮಾಣದ ರೈಲು ವ್ಯವಸ್ಥೆ ಹೊಂದಿರುವ ದೇಶ ಯಾವುದು? ಭಾರತ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಇಂದಿರಾ ಗಾಂಧಿ. ದೆಹಲಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಬೆಂಗಳೂರು. ಶಕ್ತಿ ಮತ್ತು ಕೆಲಸಗಳ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಜೂನ್. ವಿದ್ಯುತ್ ಬಲ್ಬ್ ಅನ್ನು ಕಂಡುಹಿಡಿದವರು ಯಾರು? ಥಾಮಸ್ ಅಲ್ವಾ ಎಡಿಸನ್. ಬೆಳಕಿನ ವೇಗ ಎಷ್ಟು? 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್. ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ ಎಷ್ಟು? 150 ಮಿಲಿಯನ್ ಕಿಲೋಮೀಟರ್. ಸೂರ್ಯನಿಂದ ಹೊರಟ ಬೆಳಕಿನ ಕಣವು ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? 8 ನಿಮಿಷ 20 ಸೆಕೆಂಡ್. ಭಾರತದ ಹಸಿರು ಕ್ರಾಂತಿಯ ಜನಕ ಎಂದು ಯಾರನ್ನು ಕರೆಯುತ್ತೇವೆ? MS ಸ್ವಾಮಿನಾಥನ್. ಭೂ ದಿನವನ್ನು ಯಾವ ದಿನದಂದು ಆಚರಿಸುತ್ತೇವೆ? ಏಪ್ರಿಲ್ 22. ಎಸ್ಕಿಮೋಗಳು ವಾಸ ಮಾಡುವ ಮನೆಗಳಿಗೆ ಏನೇನುವರು? ಇಗ್ಲು. ಕರ್ನಾಟಕಕ್ಕೆ ಕಾಫಿ ಬೀಜವನ್ನು ತಂದವರು ಯಾರು? ಬಾಬಾ ಬುಡನ್. ಸಂಪೂರ್ಣ ಸಾಕ್ಷರತೆ ಸಾಧಿಸಿದ ಕರ್ನಾಟಕದ ಮೊದಲ ಜಿಲ್ಲೆ ಯಾವುದು? ದಕ್ಷಿಣ ಕನ್ನಡ ಜಿಲ್ಲೆ. ವಿಶ್ವ ಪರಿಸರ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸುತ್ತೇವೆ? ಜೂನ್ 5. ಕಿಸಾನ್ ಘಾಟ್ ಇದು ಯಾರ ಸಮಾಧಿ ಸ್ಥಳ? ಚರಣ್ ಸಿಂಗ್. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಒಂಟೆಗಳ ಜಾತ್ರೆ ನಡೆಯುತ್ತದೆ? ಬೀದರ್. ಭಾರತ ರತ್ನ ಪ್ರಶಸ್ತಿ ಮೊದಲು ಪಡೆದವರು ಯಾರು? ಸಿ.ವಿ. ರಾಮನ್. ಶ್ರೀ ರಾಜಗೋಪಾಲಾಚಾರಿ. ಸಿ.ವಿ. ರಾಮನ್. ಸರ್ವಪಲ್ಲಿ ರಾಧಾಕೃಷ್ಣ. ಸಚಿನ್ ತೆಂಡೂಲ್ಕರ್ ಅವರಿಗೆ ಯಾವ ವರ್ಷ ಭಾರತ ರತ್ನ ಪ್ರಶಸ್ತಿ ದೊರಕಿತು? 2013. ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು? ಸುಚೇತಾ ಕೃಪಲಾನಿ, ಉತ್ತರ ಪ್ರದೇಶ್. ಭಾರತದ ಮೊದಲ ಮಹಿಳಾ ರಾಜ್ಯಪಾಲ ಯಾರು? ಸರೋಜಿನಿ ನಾಯ್ಡು. ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಇಂದಿರಾ ಗಾಂಧಿ. ವಿಶ್ವ ಜನಸಂಖ್ಯಾ ದಿನವನ್ನು ಯಾವ ದಿನದಂದು ಆಚರಿಸುತ್ತೇವೆ? ಜುಲೈ 11. ವಿಶ್ವ ಓಜೋನ್ ದಿನವನ್ನು ಯಾವ ದಿನದಂದು ಆಚರಿಸುತ್ತೇವೆ? ಸೆಪ್ಟೆಂಬರ್ 16. ಮಾನವ ಹಕ್ಕುಗಳ ದಿನವನ್ನು ಯಾವ ದಿನದಂದು ಆಚರಿಸುತ್ತೇವೆ? ಡಿಸೆಂಬರ್ 10. ಭಾರತದಲ್ಲಿ ಅತಿ ಎತ್ತರವಾದ ಅಣೆಕಟ್ಟು ಯಾವುದು? ಕಾಕ್ರಾನಂಗಲ್. ಭಾರತದ ರಾಜ್ಯ ಮತ್ತು ರಾಜಧಾನಿಗಳಿಗೆ ಆಂಧ್ರ ಪ್ರದೇಶ್, ಅಮರಾವತಿ, ಅರುಣಾಚಲ ಪ್ರದೇಶ್, ಇಟಾನಗರ್, ಅಸ್ಸಾಂ, ತೇಜ್ಪುರ್, ಬಿಹಾರ್, ಪಾಟ್ನಾ, ಛತ್ತೀಸ್ಗಢ, ರಾಯ್ಪುರ್, ಗೋವಾ, ಪಣಜಿ, ಗುಜರಾತ್, ಗಾಂಧಿನಗರ್, ಹರಿಯಾಣ, ಚಂಡೀಗಢ, ಹಿಮಾಚಲ ಪ್ರದೇಶ್, ಶಿಮ್ಲಾ, ಜಾರ್ಖಂಡ್, ರಾಂಚಿ, ಕರ್ನಾಟಕ, ಬೆಂಗಳೂರು, ಕೇರಳ, ತಿರುವನಂತಪುರಂ, ಮಧ್ಯಪ್ರದೇಶ್, ಭೋಪಾಲ್, ಮಹಾರಾಷ್ಟ್ರ, ಮುಂಬೈ, ಮಣಿಪುರ್, ಇಂಪಾಲ್, ಮೇಘಾಲಯ, ಶಿಲ್ಲಾಂಗ್, ಮಿಜೋರಾಂ, ಐಜ್ವಾಲ್, ನಾಗಾಲ್ಯಾಂಡ್, ಕೋಹಿಮಾ, ಒಡಿಶಾ, ಭುವನೇಶ್ವರ್, ಪಂಜಾಬ್, ಚಂಡೀಗಢ, ರಾಜಸ್ಥಾನ್, ಜೈಪುರ್, ಸಿಕ್ಕಿಂ, ಗ್ಯಾಂಗ್ಟಾಕ್, ತಮಿಳುನಾಡು, ಚೆನ್ನೈ, ತೆಲಂಗಾಣ, ಹೈದರಾಬಾದ್, ತ್ರಿಪುರಾ, ಅಗರ್ತಲಾ, ಉತ್ತರಾಖಂಡ್, ಡೆಹ್ರಾಡೂನ್, ಉತ್ತರ ಪ್ರದೇಶ್, ಲಕ್ನೌ, ಪಶ್ಚಿಮ ಬಂಗಾಳ. ಕೋಲ್ಕತ್ತಾ. ಈಗ ಭಾರತದ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಅವುಗಳ ರಾಜಧಾನಿ: ದೆಹಲಿ, ಅಂಡಮಾನ್ ಮತ್ತು ನಿಕೋಬಾರ್, ಪೋರ್ಟ್ ಬ್ಲೇರ್, ಚಂಡೀಗಢ, ಚಂಡೀಗಢ, ನ್ಯೂ ದಮನ್, ದಮನ್, ದಾದ್ರಾ ಮತ್ತು ನಗರ್ ಹವೇಲಿ, ಸಿಲ್ವಾಸ್, ಲಕ್ಷದ್ವೀಪ, ಕರವತ್ತಿ, ಪಾಂಡಿಚೇರಿ, ಪಾಂಡಿಚೇರಿ, ಜಮ್ಮು ಮತ್ತು ಕಾಶ್ಮೀರ. ಶ್ರೀನಗರ್ ಬೇಸಿಗೆ ಕಾಲಕ್ಕೆ, ಜಮ್ಮು ಚಳಿಗಾಲಕ್ಕೆ. ಮೊಘಲ್ ಸಾಮ್ರಾಜ್ಯದ ಮೊದಲ ದೊರೆ ಯಾರು? ಬಾಬರ್. ಪಂಜಾಬಿನ ಶಿವ ಎಂದು ಯಾರನ್ನು ಕರೆಯುತ್ತೇವೆ? ಲಾಲಾ ಲಜಪತ್ ರಾಯ್. ಫತೇಪುರ್ ಸಿಕ್ರಿ ನಗರವನ್ನು ಕಟ್ಟಿಸಿದ್ದು ಯಾರು? ಅಕ್ಬರ್. ದೆಹಲಿಯಲ್ಲಿನ ಕೆಂಪು ಕೋಟೆಯನ್ನು ಕಟ್ಟಿಸಿದ್ದು ಯಾರು? ಶಹಜಾನ್. ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು? ಶ್ರೀ ರಾಜಗೋಪಾಲಾಚಾರಿ. ಭಾರತದ ಮೊದಲ ಮಹಿಳಾ ಆಡಳಿತಗಾರ್ತಿ ಯಾರು? ರಜಿಯಾ ಬೇಗಂ. ಗಡಿನಾಡು ಗಾಂಧಿ ಎಂದು ಯಾರನ್ನು ಕರೆಯುತ್ತೇವೆ? ಅಬ್ದುಲ್ ಗಫಾರ್ ಖಾನ್. ಅಕ್ಬರ್ನ ಸಮಾಧಿ ಎಲ್ಲಿದೆ? ಸಿಕಂದರಾಬಾದ್. ಬಾಬರ್ನ ನಿಜವಾದ ಹೆಸರೇನು? ಜಹೀರುದ್ದೀನ್ ಮಹಮ್ಮದ್. ವಿಜಯಸ್ತಂಭ ಇರುವ ಸ್ಥಳ ಯಾವುದು? ಚಿತ್ತೂರು ಕೋಟೆ. ಬೈಲೂರು ರಾಜ್ಯವನ್ನು ಕೊಂಡೊಯ್ದ ರಾಜನ ಹೆಸರೇನು? ನಾದಿರ್ ಶಾ. ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಸ್ವಾಮಿ ದಯಾನಂದ ಸರಸ್ವತಿ. ಸತಿ ಪದ್ಧತಿಯನ್ನು ರದ್ದುಪಡಿಸಿದ ಗವರ್ನರ್ ಜನರಲ್ ಯಾರು? ಲಾರ್ಡ್ ವಿಲಿಯಂ ಬೆಂಟಿಕ್. ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಎಲ್ಲಿ ಕಳೆದನು? ಶ್ರವಣ್ ಬೆಳಗೋಳ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ನಡೆದ ಸ್ಥಳ ಯಾವುದು? ಪಂಜಾಬಿನ ಅಮೃತಸರ. ವಿಜಯನಗರ ಸಾಮ್ರಾಜ್ಯವು ಯಾವ ನದಿಯ ದಂಡೆ ಮೇಲಿತ್ತು? ತುಂಗಭದ್ರಾ. ವಿಜಯನಗರ ಸಾಮ್ರಾಜ್ಯದ ಕೊನೆಯ ರಾಜನ ಹೆಸರೇನು? ರಾಮರಾಯ್. ಯಾವ ದೇಶವನ್ನು ಬಿಳಿ ಆನೆಗಳ ನಾಡು ಎಂದು ಕರೆಯುತ್ತೇವೆ? ಥೈಲ್ಯಾಂಡ್. ಪಂಡಿತ್ ಭೀಮಸೇನ್ ಜೋಶಿ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರು? ಹಿಂದೂಸ್ತಾನಿ ಸಂಗೀತ. ಸಾರೆ ಜಹಾಸೆ ಅಚ್ಚ ಎಂಬ ಹಾಡನ್ನು ಬರೆದವರು ಯಾರು? ಸಾರೆ ಜಹಾಸೆ ಅಚ್ಚ ಎಂಬ ಗೀತೆಯನ್ನು ಬರೆದವರು ಯಾರು? ಮಹಮ್ಮದ್ ಇಕ್ಬಾಲ್. ಬೆಳಕಿನ ಶಕ್ತಿಯನ್ನು ಅಳೆಯುವ ಮಾಪನ ಯಾವುದು? ಕ್ಯಾಂಡಲ್.
ಸೌರಮಂಡಲದಲ್ಲಿ ಅತ್ಯಂತ ತಣ್ಣನೆಯ ಗ್ರಹ ಯಾವುದು? ನೆಪ್ಚೂನ್. ಸಾವಿರ ಸರೋವರಗಳ ನಾಡು ಎಂದು ಯಾವ ದೇಶಕ್ಕೆ ಕರೆಯುತ್ತಾರೆ? ಫಿನ್ಲ್ಯಾಂಡ್. GST ಇದನ್ನು ವಿಸ್ತರಿಸಿ ಹೇಳು. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಸರಕು ಮತ್ತು ಸೇವಾ ತೆರಿಗೆ ಜೂನ್ 1. ಭಾರತದ ಅತ್ಯುನ್ನತ ಪ್ರಶಸ್ತಿ ಯಾವುದು? ಭಾರತ ರತ್ನ. ಭಾರತದ ಎರಡನೇ ಅತ್ಯುನ್ನತ ಪ್ರಶಸ್ತಿ ಯಾವುದು? ಪದ್ಮವಿಭೂಷಣ. ಭಾರತದ ಮೂರನೇ ಅತ್ಯುನ್ನತ ಪ್ರಶಸ್ತಿ ಯಾವುದು? ಪದ್ಮಭೂಷಣ. ಭಾರತದ ನಾಲ್ಕನೇ ಅತ್ಯುನ್ನತ ಪ್ರಶಸ್ತಿ ಯಾವುದು? ಪದ್ಮಶ್ರೀ. ಭಾರತದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು? ಜ್ಞಾನಪೀಠ ಪ್ರಶಸ್ತಿ. ಕ್ರೀಡಾ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದವರಿಗೆ ಕೊಡುವ ಪ್ರಶಸ್ತಿ ಯಾವುದು? ಅರ್ಜುನ ಪ್ರಶಸ್ತಿ. ಕ್ರೀಡಾ ತರಬೇತಿದಾರರಿಗೆ ಕೊಡುವ ಪ್ರಶಸ್ತಿ ಯಾವುದು? ದ್ರೋಣಾಚಾರ್ಯ ಪ್ರಶಸ್ತಿ. CK ನಾಯ್ಡು ಯಾವ ಆಟದಲ್ಲಿ ಕೊಡುವ ಪ್ರಶಸ್ತಿಯಾಗಿದೆ? ಕ್ರಿಕೆಟ್. ಯುದ್ಧ ಕಾಲದಲ್ಲಿ ವಿಶೇಷ ಹೋರಾಟಗಾರರು ಕೊಡುವ ಪ್ರಶಸ್ತಿ ಯಾವುದು? ಪರಮವೀರ ಚಕ್ರ ಪ್ರಶಸ್ತಿ. ಶಾಂತಿ ಕಾಲದಲ್ಲಿ ವಿಶೇಷ ಹೋರಾಡಿದವರಿಗೆ ಕೊಡುವ ಪ್ರಶಸ್ತಿ? ಅಶೋಕ ಚಕ್ರ ಪ್ರಶಸ್ತಿ. ಶಾಂತಿ ಸ್ವರೂಪ ಭಟ್ನಾಕರ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು? ಶಾಂತಿ ಸ್ವರೂಪ ಭಟ್ನಾಕರ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು? ವಿಜ್ಞಾನ ಕ್ಷೇತ್ರ. ಸಂಗೀತ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದವರಿಗೆ ಕೊಡುವ ಪ್ರಶಸ್ತಿ ಯಾವುದು? ಸಂಗೀತ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿದವರಿಗೆ ಕೊಡತಕ್ಕಂಥ ಪ್ರಶಸ್ತಿ. ಕಾಳಿದಾಸ ಸನ್ಮಾನ ಪ್ರಶಸ್ತಿ. ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಕೊಡುತ್ತಾರೆ? ನಟನೆ ಮತ್ತು ಕಲೆಗಾಗಿ. ಹಿಂದೂಸ್ತಾನಿ ಸಂಗೀತದ ಪ್ರಸಿದ್ಧ ಕಲಾವಿದರನ್ನು ಹೆಸರಿಸು. ಗಂಗೂಬಾಯಿ ಹಾನಗಲ್, ಮಲ್ಲಿಕಾರ್ಜುನ್ ಮನಸೂರ್, ಭೀಮ್ಸೇನ್ ಜೋಶಿ. ಶಹನಾಯಿ ವಾದಕದ ಪ್ರಸಿದ್ಧ ಕಲಾವಿದ ಯಾರು? ಬಿಸ್ಮಿಲ್ಲಾ ಖಾನ್. ಪಂಡಿತ್ ರವಿಶಂಕರ್ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧ? ಸಿತಾರ ವಾದಕ್. ಕುತುಬ್ ಮಿನಾರ್ ಎಲ್ಲಿದೆ? ಆಗ್ರಾ. ದೆಹಲಿ. ಹವಾಮಾಲ್ ಎಲ್ಲಿದೆ? ಜೈಪುರ್ ರಾಜಸ್ಥಾನ್. ಇಂಡಿಯಾ ಗೇಟ್ ಎಲ್ಲಿದೆ? ದೆಹಲಿ. ಕೆಂಪು ಕೋಟೆ ಎಲ್ಲಿದೆ? ದೆಹಲಿ. ಜಂತರ್ ಮಂತರ್ ಎಲ್ಲಿದೆ? ಜೈಪುರ್ ರಾಜಸ್ಥಾನ್. ಖಜುರಾಹೋ ಗುಹಾಲಯಗಳು ಎಲ್ಲಿವೆ? ಮಧ್ಯಪ್ರದೇಶ್. ಚಾರ್ಮಿನಾರ್ ಎಲ್ಲಿದೆ? ಹೈದರಾಬಾದ್ ಆಂಧ್ರ ಪ್ರದೇಶ್. ಫತೇಪುರ್ ಸಿಕ್ರಿ ಎಲ್ಲಿದೆ? ಆಗ್ರಾ ಉತ್ತರ ಪ್ರದೇಶ್. ಗೇಟ್ವೇ ಆಫ್ ಇಂಡಿಯಾ ಎಲ್ಲಿದೆ? ಮುಂಬೈ ಮಹಾರಾಷ್ಟ್ರ. ಅಜಂತ ಎಲ್ಲೋರ ಗುಹಾಲಯಗಳು ಎಲ್ಲಿವೆ? ಮಹಾರಾಷ್ಟ್ರ. ಚಿತ್ತೂರು ಕೋಟೆ ಎಲ್ಲಿದೆ? ರಾಜಸ್ಥಾನ್. ಜೀರ್ಣಕ್ರಿಯೆಯನ್ನು ನಡೆಸುವ ಅಂಗ ಯಾವುದು? ಜೀರ್ಣಾಂಗ ವ್ಯೂಹ. ಜೀರ್ಣಾಂಗ ವ್ಯೂಹ ಏನನ್ನು ಒಳಗೊಂಡಿದೆ? ಬಾಯಿ, ಗಂಟಲು, ಅನ್ನನಾಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳು. ವಯಸ್ಕ ಮನುಷ್ಯರಲ್ಲಿ ಎಷ್ಟು ಹಲ್ಲುಗಳು ಇರುತ್ತವೆ? 32 ಹಲ್ಲುಗಳು. ಹಲ್ಲುಗಳು ಯಾವ ವಸ್ತುವಿನಿಂದಾಗಿವೆ? ಡೆಂಟಿನ್. ಹಲ್ಲಿನ ಭಾಗಗಳನ್ನು ಹೆಸರಿಸು. ಕುತ್ತಿಗೆ, ಕಿರೀಟ, ಬೇರು. ಹಲ್ಲಿನ ಕಿರೀಟದ ಮೇಲಿರುವ ಗಟ್ಟಿಯಾದ ಪದರ ಯಾವುದು? ಎನಾಮಲ್. ದೇಹದ ಗಟ್ಟಿಯಾದ ಭಾಗ ಯಾವುದು? ಎನಾಮಲ್. ಹಲ್ಲಿನ ವಿಧಗಳು ಯಾವುವು? ಬಾಚಿ ಹಲ್ಲು, ಕೋರೆ ಹಲ್ಲು, ದವಡೆ ಹಲ್ಲು. ಬಾಚಿ ಹಲ್ಲುಗಳು ಎಷ್ಟು ಇವೆ? ಯಾವುದಕ್ಕೆ ಸಹಕಾರಿಯಾಗಿವೆ? 8 ಇವೆ, ಕತ್ತರಿಸಲು ಸಹಾಯಕ. ಕೋರೆ ಹಲ್ಲುಗಳು ಎಷ್ಟು ಇವೆ? ಯಾವುದಕ್ಕೆ ಸಹಕಾರಿಯಾಗಿವೆ? 4 ಇವೆ, ಸಿಗಿಯಲು ಸಹಾಯಕ. ಮುಂದವಡೆ ಹಲ್ಲುಗಳು ಎಷ್ಟು ಇವೆ? ಯಾವುದಕ್ಕೆ ಸಹಾಯಕವಾಗಿವೆ? 8 ಇವೆ, ಅಗಿಯಲು ಸಹಾಯಕ. ಹಿಂದವಡೆ ಹಲ್ಲುಗಳು ಎಷ್ಟು ಇವೆ? ಯಾವುದಕ್ಕೆ ಸಹಾಯಕವಾಗಿವೆ? 12 ಇವೆ, ಅಗಿಯಲು ಸಹಾಯಕ. ಅನ್ನನಾಳದ ಉದ್ದ ಎಷ್ಟು? 25 ಸೆಂಟಿಮೀಟರ್. ಜೀರ್ಣಕ್ರಿಯೆ ಎಲ್ಲಿ ಪೂರ್ಣಗೊಳ್ಳುತ್ತದೆ? ಸಣ್ಣ ಕರಳಿನಲ್ಲಿ. ಕರೋನಾ ರೋಗವು ದೇಹದ ಯಾವ ಭಾಗಕ್ಕೆ ಸಂಬಂಧಿಸಿದೆ? ಶ್ವಾಸಕೋಶಕ್ಕೆ. ಮೊಟ್ಟ ಮೊದಲ ಬಾರಿಗೆ ನಕ್ಷತ್ರ ತಯಾರಿಸಿದವರು ಯಾರು? ಈಜಿಪ್ತಿನ ರಾಜರು. ಮೊಟ್ಟ ಮೊದಲ ಬಾರಿಗೆ ಭೂಮಿಯ ನಕ್ಷತ್ರ ತಯಾರಿಸಿದವರು ಯಾರು? ಗ್ರೀಕರು. ಪ್ಲಾಸ್ಟಿಕ್ ಕಸದಿಂದ ಹೆಚ್ಚು ಸಾಯುತ್ತಿರುವ ಜೀವಿಗಳು ಯಾವುವು? ಕಡಲ ಜೀವಿಗಳು. ಹತ್ತಿ ಬಟ್ಟೆ ಎಷ್ಟು ದಿನಗಳಲ್ಲಿ ಕೊಳೆಯುತ್ತದೆ? 1 ತಿಂಗಳಲ್ಲಿ. ನೈಲಾನ್ ಬಟ್ಟೆ ಎಷ್ಟು ದಿನಗಳಲ್ಲಿ ಕೊಳೆಯುತ್ತದೆ? 500 ರಿಂದ 600 ವರ್ಷಗಳಲ್ಲಿ. ದುಬೈನಲ್ಲಿರುವ ಬುರ್ಜ್ ಖಲೀಫಾದ ಎತ್ತರ ಎಷ್ಟು? 2722 ಅಡಿ ಅಥವಾ 829.2 ಮೀಟರ್. ಒಂದು ವರ್ಷ ಆಹಾರವಿಲ್ಲದೆ ಬದುಕಬಲ್ಲ ಜೀವಿ ಯಾವುದು? ಹೆಬ್ಬಾವು. ಹಣ್ಣುಗಳನ್ನು ಯಾವಾಗ ಸೇವಿಸಬೇಕು? ಊಟಕ್ಕೂ ಮೊದಲು. ತರಕಾರಿಗಳನ್ನು ಹೆಚ್ಚು ಬೇಯಿಸುವುದರಿಂದ ಏನಾಗುತ್ತದೆ? ಪೋಷಕಾಂಶ ನಾಶವಾಗುತ್ತದೆ. ಕಪ್ಪಾದ ಮುಲ್ಲಂಗಿಯನ್ನು ಮೊದಲು ಯಾವ ದೇಶದಲ್ಲಿ ಬೆಳೆಯುತ್ತಿದ್ದರು? ಈಜಿಪ್ಟ್. ಒಂದು ಸೇಬಿನಲ್ಲಿರುವ ಪೋಷಕಾಂಶಗಳು ಎಷ್ಟು ಬಾಳೆಹಣ್ಣುಗಳಲ್ಲಿರುತ್ತದೆ? 2 ಬಾಳೆಹಣ್ಣಿನಲ್ಲಿರುತ್ತವೆ. ಒಂದು ಸೇಬಿನಲ್ಲಿರುವ ಪೋಷಕಾಂಶಗಳು ಎಷ್ಟು ಬೆಟ್ಟದ ನೆಲ್ಲಿಕಾಯಿಲಿರುತ್ತದೆ? 5 ಬೆಟ್ಟದ ನೆಲ್ಲಿಕಾಯಿಗಳಲ್ಲಿರುತ್ತವೆ. ಗೆಡ್ಡೆ ಗೆಣಸುಗಳನ್ನು ಬಳಸುತ್ತಿರುವ ಧರ್ಮದವರು ಯಾರು? ಜೈನ್ ಧರ್ಮ. ಭಾರತದ ಮೊದಲ ದಂಡನಾಯಕನಾದ ಕಾರ್ಯಪ್ಪನವರು ಯಾವ ಜಿಲ್ಲೆಯವರು? ಕೊಡಗು ಜಿಲ್ಲೆ. BGL ಸ್ವಾಮಿಯವರ ತಂದೆ ಹೆಸರೇನು? DV ಗುಂಡಪ್ಪ. ಭಾರತದ ಪ್ರಧಾನ ಸಾರಿಗೆ ಯಾವುದು? ರೈಲು ಸಾರಿಗೆ. ಭೂಮಿಯ ಹೊರಗಡೆ ಹೋಗಿ ಅಧ್ಯಯನ ಮಾಡುವ ವಾಹನ ಯಾವುದು? ಆಕಾಶ ನೌಕೆ. ಬಸ್ ದಿನವನ್ನು ಎಲ್ಲಿ ಆಚರಿಸಲಾಗುತ್ತದೆ? ಬೆಂಗಳೂರು. ನಮ್ಮ ದೇಹದಲ್ಲಿ ಎಷ್ಟು ಕೀಲುಗಳಿವೆ? 600ಕ್ಕೂ ಹೆಚ್ಚು. ಸಣ್ಣ ಕರುಳು ಎಷ್ಟು ಉದ್ದವಾಗಿದೆ? 21 ಅಡಿ.
ನಮ್ಮ ಹೃದಯ ದಿನಕ್ಕೆ ಎಷ್ಟು ಸಲ ಬಡಿದುಕೊಳ್ಳುತ್ತದೆ? 1,00,000 ಸಲ. ರಕ್ತದಾನದ ನಂತರ ಎಷ್ಟು ದಿನಗಳ ನಂತರ ಅಷ್ಟು ರಕ್ತ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುತ್ತದೆ? 4 ರಿಂದ 5 ವಾರಗಳು. ಜೀರ್ಣವಾಗದ ಆಹಾರ ಯಾವ ಕರುಳಿಗೆ ಹೋಗುತ್ತದೆ? ದೊಡ್ಡ ಕರಳಿಗೆ. ಮೊಟ್ಟ ಮೊದಲು ಬಟ್ಟೆಗಳನ್ನು ಯಾವುದನ್ನು ತಯಾರಿಸುತ್ತಿದ್ದರು? ಚರ್ಮ, ಎಲೆ, ತುಪ್ಪಳ, ಹುಲ್ಲು. ಭಾರತದಲ್ಲಿ ಉತ್ಪತ್ತಿಯಾಗುವ ಶೇಕಡ 70% ರೇಷ್ಮೆ ಯಾವ ರಾಜ್ಯ ಉತ್ಪಾದಿಸುತ್ತದೆ? ಕರ್ನಾಟಕ. ಕರ್ನಾಟಕದಲ್ಲಿ ರೇಷ್ಮೆಯನ್ನು ಹೆಚ್ಚಾಗಿ ಬೆಳೆಯುವ ಜಿಲ್ಲೆಗಳು ಯಾವುವು? ಬೆಂಗಳೂರು ಗ್ರಾಮಾಂತರ, ರಾಮನಗರ, ಮೈಸೂರು ರಾಜ್ಯ. ಬ್ರಿಟನ್ನಿನ ಚಾರ್ಲ್ಸ್ ಬ್ಯಾಬೇಜ್ ಎಷ್ಟರಲ್ಲಿ ಗಣಕಯಂತ್ರ ಕಂಡುಹಿಡಿದರು? ಕಂಪ್ಯೂಟರ್. 1837. ಅಮೆರಿಕದ ಲಿಬರ್ಟಿ ಪ್ರತಿಮೆಯನ್ನು ಎಷ್ಟು ತಾಮ್ರವನ್ನು ಬಳಸಿ ತಯಾರಿಸಲಾಗಿದೆ? 3,50,000 kg. ಕಾವೇರಿ ನದಿಯು ಯಾವ ಬೆಟ್ಟದ ತಲಕಾವೇರಿಯಲ್ಲಿ ಉಗಮವಾಗುತ್ತದೆ? ಬ್ರಹ್ಮಗಿರಿ ಬೆಟ್ಟದ ಕೊಡಗು ಜಿಲ್ಲೆ. 1902ರಲ್ಲಿ ಏಷ್ಯಾ ಖಂಡದಲ್ಲಿ ಪ್ರಥಮವಾಗಿ ವಿದ್ಯುತ್ ತಯಾರಿಸಿದ್ದು ಎಲ್ಲಿ? ಶಿವನ ಸಮುದ್ರದಲ್ಲಿ, ಮಂಡ್ಯ ಜಿಲ್ಲೆ. ಪಶ್ಚಿಮ ತೀರದ ಯಾವ ದ್ವೀಪವು ಅಷ್ಟಭುಜಾಕೃತಿಯ ಕಂಬ ಮಾದರಿಯ ಶಿಲಾರಚನೆ ಹೊಂದಿವೆ? ಸೆಂಟ್ ಮೇರಿಸ್ ಅಥವಾ ತೋರ್ಸೆಪಾರ್ ದ್ವೀಪ. ದರೋಜಿ ಕರಡಿಧಾಮ ಎಲ್ಲಿದೆ? ಬಳ್ಳಾರಿ. ಸುಲ್ತಾನ್ ಬತ್ತೇರಿ ಎಲ್ಲಿದೆ? ದಕ್ಷಿಣ ಕನ್ನಡ. ಪಶ್ಚಿಮ ತೀರದ ಮುಖ್ಯ ನಗರಗಳು ಯಾವುವು? ಕಾರವಾರ, ಮಂಗಳೂರು, ಉಡುಪಿ. ಹಿಮಾಲಯ ಪರ್ವತ ಶ್ರೇಣಿಯ ಉದ್ದ ಎಷ್ಟು? 2,400 ಕಿಲೋಮೀಟರ್. ಹಿಮಾಲಯದಲ್ಲಿನ ಕಣಿವೆಗಳು ಯಾವ ಆಕಾರದಲ್ಲಿವೆ? ವಿ ಅಥವಾ ಯು ಆಕಾರ. ನದಿಗಳು ಹರಿದುಕೊಂಡು ತಂದ ಮಣ್ಣಿಗೆ ಏನೆನ್ನುವರು? ಮೆಕ್ಕಲು ಮಣ್ಣು. ಭೂಮಿಯ ನೆಲಭಾಗದ ಎಷ್ಟರಷ್ಟು ಮೈದಾನ ಪ್ರದೇಶವಿದೆ? ಅರ್ಧಕ್ಕಿಂತ ಹೆಚ್ಚು. VIBGYOR ಇದು ಏನನ್ನು ಸೂಚಿಸುತ್ತದೆ? ವಿವಿಧ ಬಣ್ಣಗಳು ಮತ್ತು ಅಕ್ಷರಗಳು. ವಿವಿಧ ಬಣ್ಣಗಳ ಮೊದಲ ಅಕ್ಷರಗಳು. ಒಂದು ಬಗೆಯ ಕೀಟದ ಸ್ರಾವವೇ ಡ್ಯಾಶ್. ರೇಷ್ಮೆ. ರಾಣಿ ಲಕ್ಷ್ಮೀಬಾಯಿ ಪ್ರಶಸ್ತಿಯನ್ನು ಯಾವ ಆಟಕ್ಕೆ ಕೊಡುತ್ತಾರೆ? ಖೋಖೋ ಆಟ. ರಾಣಿ ಲಕ್ಷ್ಮೀಬಾಯಿ ಪ್ರಶಸ್ತಿಯನ್ನು ಮೊದಲು ಪಡೆದ ಕರ್ನಾಟಕದ ಮಹಿಳೆ ಯಾರು? ಉಷಾ ಅನಂತರಾಮನ್. ಖೋಖೋ ಆಡುವ ಆಟಗಾರರ ಸಂಖ್ಯೆ ಎಷ್ಟು? 9. ಖೋಖೋ ಆಟದಲ್ಲಿ ಬದಲಿ ಆಟಗಾರರ ಸಂಖ್ಯೆ ಎಷ್ಟು? 3. ಭೂಕಂಪದ ತೀವ್ರತೆ ನಡೆಯುವ ಸಾಧನ ಯಾವುದು? ರಿಕ್ಟರ್ ಮಾಪಕ. ಪ್ರಧಾನಮಂತ್ರಿಗಳ ಅಧಿಕಾರಾವಧಿ ಎಷ್ಟು ವರ್ಷಗಳು? 5 ವರ್ಷ. 826 ಮುಗಿದಲಿಗೆ ಜೋರಾದ ಚಪ್ಪಾಳೆ ಕೊಡ್ರಿ. 2 ಅವಕಾಶ ಕೊಟ್ಟಿದ್ದ, 2 ಅವಕಾಶ ಬಳಕೆ ಮಾಡ್ಕೊಳ್ಳಿಲ್ಲ. ಕರೆಕ್ಟಾಗಿ ಒಂದು ತಪ್ಪರೆ ಎಲ್ಲ ಹೇಳೋಣ. ವೆರಿ ಗುಡ್. ಇನ್ನೊಂದು